ನಮಸ್ತೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಗುರುಗಳು ಏನ್ ಹೇಳ್ತಾರೆ ಇವತ್ತು ನೋಡೋಣ. ಸೊ ನನ್ಗೆಲ್ಲ ಸರೆಂಡರ್ ಮಾಡು, ನಾನು ನೋಡ್ಕೊಳ್ತೀನಿ, ಸೈಲೆಂಟ್ ಆಗಿರು, ನಾನು ನೋಡ್ಕೊಳ್ತೀನಿ ಎಲ್ಲಾನು ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಏನಾದ್ರೂ ಇರ್ಲಿ ಅಥವಾ ಏನೇ ಶತ್ರುಬಾಧೆ ಇರ್ಲಿ, ಎಲ್ಲ ನಂಗೆ ಸಂಪೂರ್ಣವಾಗಿ ಶರಣಾಗು, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಗುರುಗಳು ನಿಶ್ಶಬ್ದವಾಗಿ ನಿನ್ನ ಏಳಿಗೆಯ ಕಡೆ ನೀನು ಗಮನನ ಕೊಡು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ನಿಮ್ ಜೀವನದಲ್ಲಿ ಏನೇ ಕಹಿ ಘಟನೆ ನಡೀತಾ ಇದ್ರು ಅಥವಾ ಏನೇ ಒಂದಷ್ಟು ಹೆವಿ ಎನರ್ಜಿ ಇದ್ರೂ ಕೂಡ ತಲೆಗೆಡ್ಸ್ಕೊಳ್ಬೇಡಿ. ಗುರುಗಳ ಪಾದಕ್ಕೆ ಅದನ್ನ ಸಮರ್ಪಣೆ ಮಾಡಿ ನಿಮ್ಮ ಏಳಿಗೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೆಲವು ಕಹಿ ಅನುಭವಗಳು ಆಗ್ಲೇಬೇಕು, ಕೆಲವು ಶತ್ರುಗಳು ಏನ್ ತೊಂದರೆ ಮಾಡ್ತಿದಾರೋ ಅದಾಗ್ಲೇಬೇಕು. ಕಾರಣ ಇಷ್ಟೇ, ಪಾಸ್ಟ್ ಲೈಫ್ ಕರ್ಮ ಇರಬಹುದು ಅಥವಾ ಒಂದಷ್ಟು ಸೋಲ್ ಲೆಸನ್ಸ್ ಇರಬಹುದು, ನಮ್ಗೆ ಅರಿವಾಗಬೇಕಾಗಿರುವಂಥ ಪಾಠಗಳು ಕೂಡ ಇರಬಹುದು. ಪಾಠಗಳು ಎರಡು ಕೂಡ. ಸೊ ಹಾಗಾಗಿ ಸ್ವಲ್ಪ ಗುರುಗಳಿಗೆ ಸರೆಂಡರ್ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಮ ಏಳಿಗೆಯ ಕಡೆ ಹೆಚ್ಚಿನ ಗಮನನ ಕೊಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ಜೊತೆಗೆ ಒಂದು ಶೆಲ್ಫ್ ಲೈಫ್ ಮುಗಿಯೋದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲವೂ ಮುಗಿಲೇಬೇಕು, ಎಲ್ಲವೂ ಎಂಡ್ ಆಗ್ಲೇಬೇಕು. ನಾನು ಕೆಲವನ್ನ ಅಂತ್ಯ ಮಾಡ್ತೀನಿ, ಸಮಯ ಬಂದಿದೆ ಈಗ. ಅದೊಂದು ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಏನೋ ಒಂದು ಸಿಚುವೇಶನ್ ಆಗಿರ್ಬೋದು. ಸೊ ಎರಡು ಬೇರೆ ಬೇರೆ ವಿಧದಲ್ಲಿ ಅಂತ್ಯ ಆಗ್ತವೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಧದಲ್ಲಿ ನಿಮ್ಗೆ ಬದಲಾವಣೆ ಕೂಡ ಬರ್ತಾ ಇದೆ. ಸೊ ಯಾರ್ದೋ ಪ್ರಾಣ ಪಕ್ಷಿ ಕೂಡ ಆರಿ ಹೋಗುವಂಥದ್ದು ಕಾಣಿಸ್ತಾ ಇದೆ. ಇಟ್ ಮೀನ್ಸ್ ನಥಿಂಗ್ ಟು ವರಿ. ಸೊ ಇಟ್ಸ್ ಎಂಡ್ ಆಫ್ ಲೈಫ್ ಅಷ್ಟೇ. ಸೊ ಅದು ಹೋಗ್ಲೇಬೇಕು, ಅದು ಅಪಮೃತ್ಯು ಅಂತೇನಿಲ್ಲ. ಸೊ ಅದು ಆ ಥರದ್ದು ಸಮಥಿಂಗ್ ಏನೋ ಆ ಥರ ಎನರ್ಜಿ ಇದೆ. ಸೊ ಎಕ್ಸ್ಪೈರಿ ಡೇಟ್ ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಎನರ್ಜಿನ ಅನ್ನುವಂಥದ್ದು ಇದೆ. ಹೊಟ್ಟೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಉಸಿರಾಟದ ಒಂದಷ್ಟು ತೊಂದರೆ ಆಗಬಹುದು ಮುಂದಿನ ದಿನಗಳಲ್ಲಿ. ಪ್ರಾಣಾಯಾಮನ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ, ಪ್ರಾಣಾಯಾಮನ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಎಲ್ಲ ವಿಚಾರಗಳನ್ನು ಬೇರೆಯವರಿಗೆ ತಿಳಿಸ್ಕೊಡ್ತಿದ್ದಾರೆ. ನಿಮ್ಮ ಶತ್ರುಗೆ ನಿಮ್ಮ ಜೊತೆಯಲ್ಲಿರೋ ಅಂಥವ್ರೆ ಎಲ್ಲ ತಿಳಿಸ್ಕೊಡ್ತಿದ್ದಾರೆ ಅನ್ನುವಂಥ ಭಯ ಅಥವಾ ಆತಂಕ ಬೇಡ ನಿಮ್ಗೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಕೆಲವು ಒಳ್ಳೇದು ಕೆಟ್ಟದು ಅನ್ನೋದು ಒಳ್ಳೆಯವರೇ ಮಾಡೋದಕ್ಕಾಗೋದಿಲ್ಲ. ಕೆಲವು ಸತಿ ನಮ್ಗೆ ಮಾಡಿದಂಥ ನೆಗೆಟಿವಿಟಿ ಕೂಡ ನಮ್ಗೆ ಪಾಸಿಟಿವ್ ಆಗಿ ಬದಲಾಗಬಹುದು. ಆ ಥರದ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಒಂದಷ್ಟು ಕಹಿ ಘಟನೆ ಇರಬಹುದು. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಲಿ ನಿಮ್ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ಗುರುಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಕೆಲಸ ಕಾರ್ಯಗಳು ನಿಮ್ಮಿಂದ ಆಗಬೇಕು ಅನ್ನುವಂಥ ಕಾರ್ಯಕ್ಕೆ. ಸೊ ಹಾಗಾಗಿ ಗುರುಗಳ ಆಶೀರ್ವಾದದ ಮೇರೆಗೆ, ಅಣತಿಯ ಮೇರೆಗೆ ನಿಮ್ಮ ಜೀವನನ ಸರಿಪಡಿಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನೀವು ಕೊಟ್ಟಂತ ಮಾತನ್ನ ತಪ್ಪಬೇಡಿ. ನೀವು ನಿಮ್ಮ ಫ್ಯಾಮಿಲೀಸ್ ಕೊಟ್ಟಿರುವಂತ ಆಣೆ, ಪ್ರಮಾಣ, ಹರಕೆ, ಹೋಮ ಹವನ ಏನೇನ್ ಹರಕೆ ಮಾಡ್ಕೊಂಡಿದ್ದೀರೋ, ಏನೇನ್ ಮಾತು ಕೊಟ್ಟಿದ್ದೀರೋ, ಏನೇನ್ ಪ್ರಾಮಿಸ್ ಮಾಡಿದ್ದೀರೋ ಅದನ್ನೆಲ್ಲ ಈಡೇರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ದೇವಿಯ ಹರಕೆ ಮತ್ತೆ ವಿವಾಹಕ್ಕೆ ಸಂಬಂಧಪಟ್ಟಂಗೆ, ಕಿವಿಗಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದಿಷ್ಟು ಹರಕೆ ಕಾಣಿಸ್ಕೊಳ್ತಾ ಇದೆ, ಅದನ್ನು ಕೂಡ ಸರಿಪಡಿಸ್ಕೊಡಿ. ಮತ್ತೆ ಆ ಸರ್ಪಕ್ಕೆ ಸಂಬಂಧಪಟ್ಟಂಗೂ ಕೂಡ ಏನೋ ಒಂದಷ್ಟು ಸಮಥಿಂಗ್ ಏನೋ ಇದೆ, ಅದು ಕೂಡ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಜೊತೆಗೆ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ವಿಭೂತಿ ಧಾರಣೆ ಮಾಡ್ತಾ ಇರಿ. ಗುರುಗಳ ಸನ್ನಿಧಾನದಿಂದ ವಿಭೂತಿನ ತಗೊಂಬಂದು ದಿನಾಗ್ಲೂ ಸ್ವಲ್ಪ ಸ್ವಲ್ಪ ಹಣೆಗೆ ಹಚ್ಕೊಂಡು ಸ್ವಲ್ಪ ಸೇವನೆ ಮಾಡ್ತಾ ಸ್ವಲ್ಪ
ಥ್ರೋಟ್ ಚಕ್ರ ಮತ್ತೆ ಹಾರ್ಟ್ ಚಕ್ರ ಹತ್ರ ಇಟ್ಕೊಳ್ಳಿ. ಇದರಿಂದ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ವಿಭೂತಿಯಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತ ಶಕ್ತಿ ವಿಭೂತಿಗೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಗುರುಗಳ ನಾಮ ಜಪನ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಲಾ ಆಫ್ ಅಟ್ರಾಕ್ಷನ್ ಹೇಳ್ತಿದ್ದಾರೆ. ನಿಮ್ ಜೀವನಕ್ಕೆ ಏನ್ ಬೇಕೋ ಈ ಹೊಸ ವರ್ಷದಲ್ಲಿ ಕೇಳ್ಕೊಳ್ಳಿ. 2026 ಮಕರ ಸಂಕ್ರಾಂತಿ. ಸೊ ಇವತ್ತು ಸೂರ್ಯ ಏನು ಪಥ ಬದಲಾವಣೆ ಆಗಿದ್ದಾರೆ. ಸೊ ಈಗ ಎಲ್ಲ ದೇವತೆಗಳಿಗೂ ಹೆಚ್ಚು ಶಕ್ತಿ ಇರುತ್ತೆ. ಹಾಗಾಗಿ ಜಾತ್ರೆಗಳೆಲ್ಲ ಜಾಸ್ತಿ ನಡೀತಾ ಇರುತ್ತೆ. ಬೇರೆ ಟೈಮಲ್ಲಿ ಇರಲ್ಲ ಅಂತಲ್ಲ, ಇರುತ್ತೆ. ಆದ್ರೆ ನಾವು ಧನುರ್ಮಾಸ ಎಲ್ಲ ವ್ರತಾಚರಣೆ ಮಾಡಿರ್ತೀವಲ್ಲ, ಸೊ ಅದರಿಂದ ಇನ್ನ ಪವರ್ಫುಲ್ ಆಗಿರ್ತಾರೆ. ಸೊ ಹಾಗಾಗಿ ಏನ್ ಬೇಕೋ ಕೇಳ್ಕೊಳ್ಳಿ, ಕೊಡ್ತಾರೆ ಅನ್ನುವಂಥದ್ದು ಇದೆ. ಈ ಮ್ಯಾಜಿಕ್ ಅನ್ನ ಮರಿಬೇಡಿ. ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಜೀವನ ಶೈಲಿ ನಿಮ್ದಾಗಿರ್ಲಿ ಅನ್ನೋದನ್ನ ಕೂಡ ಗುರುಗಳು ಹೇಳ್ತಾರೆ. ಸೊ ನೀವು ಒಂಟಿ ಅಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ತಿದ್ದಾರೆ. ಎಲ್ಲಾ ಸಿಚುವೇಶನ್ ಅಲ್ಲೂ ಅವರು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಸೋಲ್ ಜರ್ನಿ ಇದೆ. ಒಬ್ರೇ ಈ ಒಂದು ಸೋಲ್ ಜರ್ನಿಲಿ ಇರ್ಬೇಕು. ಸೊ ಯಾರೋ ನಿಮ್ ಜೊತೆ ಬರ್ತಾರೆ ಅಥವಾ ನಿಮ್ಗೆ ಕೊನೆವರೆಗೂ ಇರ್ತಾರೆ ಅಂದ್ರೆ ಇಲ್ಲ. ಸೊ ನೀವೇ ನಿಮ್ ಸೋಲ್ ಜರ್ನಿನ ಕಂಪ್ಲೀಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಏನ್ ಬರುತ್ತೆ ಅಂತ ನೋಡೋಣ. ಇನ್ನೊಂದ್ ಸ್ವಲ್ಪ ಯಾರ್ದು ಪ್ರಶ್ನೆ ಇದೆ. ಡಿವೈನ್ ಟೈಮಿಂಗ್ ಅಲ್ಲಿ ಅದಾಗತ್ತೆ. ಸೊ ಬೇಡದಿರೋ ಅಟ್ಯಾಚ್ಮೆಂಟ್ ಇಂದ ಹೊರಗ್ ಬನ್ನಿ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಲಿ, ಬೇಡದಿರುವಂತ ಪ್ರಯೋಗಗಳಾಗಿರ್ಲಿ, ಏನೇ ಇರ್ಲಿ, ಎಲ್ಲಾನು ಸದ್ಯಕ್ಕೆ ಇಗ್ನೋರ್ ಮಾಡಿ ಅನ್ನುವಂಥದ್ದೇ ಇದೆ. ಏನ್ ಸಫರ್ ಮಾಡ್ತಿದ್ದೀರಾ ಅದನ್ನ ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ಸರಿಯಾದ ರೀತಿಲಿ ಫೇಸ್ ಮಾಡಿ ಅಂತ. ಸೊ ಯಾಕೆ ಇಷ್ಟು ಸಣ್ಣದಾಗಿ ರೀಡಿಂಗ್ ಮುಗಿಸ್ತಾ ಇದ್ದೀನಿ ಅಂದ್ರೆ, ಗುರುಗಳು ನಂಗೆ ಸರೆಂಡರ್ ಮಾಡಿ ಕಾದ್ ನೋಡು ಅನ್ನುವಂಥ ಉತ್ತರನ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕಾದ್ ನೋಡಿ ಅನ್ನುವಂಥ ರೀತಿಲಿ. ಸೊ ಒಳ್ಳೇದಾಗ್ಲಿ. ಮೊದಲನೇದು, ಸೊ ಒಂದಷ್ಟು ಜೀವನ ಪಾಠನ ಕಲ್ಸಿರುತ್ತೆ. ಆ ಪಾಠನ ಪ್ರಾಕ್ಟಿಕಲ್ ಆಗಿ ತಗೊಂಡು ಅದರಿಂದ ನೀವೇನ್ ಕಲ್ತಿದ್ದೀರಾ, ಏನ್ ಬದಲಾವಣೆ ಮಾಡ್ಕೊಳ್ಬೇಕು, ಸಮಾಜಕ್ಕೆ ನೀವು ಕಲ್ತಿರೋದ್ರಿಂದ ಏನಾದ್ರೂ ಉಪಯೋಗ ಆಗೋದಾದ್ರೆ ಯಾವ ರೀತಿ ಉಪಯೋಗಕ್ಕೆ ಕೊಡ್ತೀರಾ, ಈ ತರದ್ದು ಯೋಚನೆನ ಮಾಡಿ ಅನ್ನುವಂಥದ್ದು ಇದೆ. ಎರಡನೇದು, ನಂಬಿಕೆ ಭರವಸೆ ಇರ್ಲಿ, ತಾಳ್ಮೆ ಇರ್ಲಿ. ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ನಾನು ಕೊಡ್ತೀನಿ, ಕಾಯ್ತಾ ಇರು ಅನ್ನುವಂಥ ಪ್ರಶ್ನೆಗೆ ಉತ್ತರನ ಗುರುಗಳು ಕೊಟ್ಟಿದ್ದಾರೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಗುಡ್ ನ್ಯೂಸ್ ಬರ್ತಾ ಇದೆ. ಸೆಲೆಬ್ರೇಷನ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಕೇಳ್ಕೊಳ್ತಾ, ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್.